ಅಂದ್ರ ಅದೇನು ವಿಚಾರಗೇಡಿ ಮಾತಲ್ಲ, ಅವಿಚಾರದ ಮಾತುಗಳು. ಯಾಕಂದ್ರೆ ವಿಚಾರದೊಳಗ ನೋಡಿದ್ರೆ ಯಾವುದಿಲ್ಲ, ಇರುವುದೊಂದೇ ಪರಬ್ರಹ್ಮ ವಸ್ತು. ಅದೇ ನಿತ್ಯ ನಿರಂಜನ ನಿರ್ಗುಣ ನಿರ್ವಯವ ಭಾವಾತೀತ ತ್ರಿಗುಣರಹಿತ. ಅದರ ಕಡೆಗಿರ್ತಕ್ಕಂಥದ್ದು ಅದು ಒಂದೇ ವಸ್ತು. ನೀನ್ ಇವನ್ನೆಲ್ಲ ಕಲ್ಪನೆ ಮಾಡ್ಕೊಂಡ್ ಹೇಳ್ತಿ ಅಂದ್ರೆ ನೀನೇನ್ ವಿಚಾರವಂತ ಅಲ್ಲ. ಹೀಗೆ ತಿಳಿಯುವುದೇ ಶ್ರೇಷ್ಠ. ಈ ವಿಚಾರ ಅವಿಚಾರಗಳು ಬೆಳಕು ಕತ್ತಲೆಯಂತೆ ಪರಸ್ಪರ ವಿರೋಧಿಯಾಗಿವೆ. ವಿಚಾರ ಮತ್ತು ಅವಿಚಾರ ಬೆಳಕು ಕತ್ತಲೆಯಂತೆ. ಬೆಳಕು ಬಂದ್ರ ಕತ್ತಲೆಗೆ ಜಾಗಿಲ್ಲ, ಮತ್ತೆ ಬೆಳಕು ಮರೆಯಾತಂದ್ರ ಕತ್ಲು ಬರ್ತದ. ಬೆಳಕು ಮರ್ಯಾದಾಗ ಕತ್ಲು ಬರ್ತದ, ಬೆಳಕ್ ಬಂತಂದ್ರ ಕತ್ತಲಿಗೆ ಜಾಗಿಲ್ಲ. ಅಂದ್ರೆ ಇದ್ರ ಅರ್ಥಾತ್ ಇದ್ರ ಸಾರ ಏನ್ ಹೇಳ್ತದ, ವಿಚಾರ ಅವಿಚಾರ ಅಂದ್ರ ವಿಚಾರವಂತರು ಈ ದೇಹ ನಾನು, ಈ ದೇಹದ ಇಂದ್ರಿಯಗಳ ಸುಖಭೋಗಗಳ ನಾನು ಅಂತ ಎಂದು ಮರತೊಮ್ಮೆ ಆದ್ರೂ ಕೂಡ ಅವ್ರು ತಿಳಿಯೋದಿಲ್ಲ. ಏನ್ ತಿಳಿದಿರ್ತಾರ ಅವರು, ನಾನು ಇದೆಲ್ಲದಕ್ಕೂ ಸಾಕ್ಷಿ ಸ್ವರೂಪನಾಗಿ, ಅರಿವು ಸ್ವರೂಪನಾಗಿ, ಆನಂದ ಸ್ವರೂಪನಾಗಿ ಬೇರೆ ಇದ್ದೇನೆ. ನಾನು ಯಾವುದೇ ಕರ್ತೃತ್ವ ಅಲ್ಲ, ಭೋಕ್ತೃತ್ವ ಅಲ್ಲ, ನನ್ನೊಳಗೆ ಯಾವೂ ಇಲ್ಲ ಅಂತ ತಿಳಿದಿರ್ತಾರ ಜ್ಞಾನಿ. ಯಾರು? ವಿಚಾರವಂತರು. ಮತ್ತೆ ಅವಿಚಾರವಂತರು ಏನ್ ತಿಳಿದಿರ್ತಾರ, ದೇಹವೇ ನಾವುದವ್ರಿ, ಮನುಷ್ಯನ ಹುಟ್ಟಿದ ಮೇಲೆ ಏನೈತಿ, ಕರೆಕ್ಟ್ ಆಗ ತಿಂದು ಉಂಡು ಕೈಲಾದೊಡ್ಡು ಬದುಕು ಮಾಡ್ಕೊಂಡು ಸುಖವಾಗಿದ್ದು ಒಂದಿನ ಸಾಯೋದು ಅಂತ. ಇದು ಅವಿಚಾರಿಯ ಮಾತು. ಯಾಕಂದ್ರೆ ಪ್ರಾಣಿಗಳು ಕೂಡ ಅವೇ ಅಷ್ಟೇ ಆಲೋಚನೆ ಇರ್ತದೆ. ಪ್ರಾಣಿಗಳು ಕೂಡ ತನ್ನ ಮಕ್ಕಳನ್ನ ಸಾಕ್ತವು, ಮಕ್ಕಳಿಗೋಸ್ಕರ ಗೂಡು ಕಟ್ತಾವ. ಪಕ್ಷಿಗಳು ಗೂಡು ಕಟ್ಟಿ ಎಲ್ಲೆಲ್ಲಿದ್ದನೋ ಕಷ್ಟಪಟ್ಟು ಆಹಾರ ಕುಟುಗೆಲ್ಲ ತಂದು ಸಾಕ್ತಾವು. ಮತ್ತ ಆಕಳುಗಳು 10 ಲೀಟರ್ ಹಾಲು ಕೊಡ್ತಾವಂದ್ರ ಕರ ಬಿಟ್ಟಾಗ ಅದು ತೊರೆ ಇಳಿಸ್ತದ. ಮತ್ತ ಅವಕ್ಕೂ ಮಕ್ಕಳ ಮೇಲೆ ಮಮಕಾರ ಐತಿ, ನಿನಗೂ ಮಕ್ಕಳ ಮೇಲೆ ಮಮಕಾರ ಐತಿ. ಅಂದ್ರೆ ನೀನು ಒಂದು ಪಶು ಅಲ್ಲದೆ ಅಥವಾ ಒಂದು ಪಕ್ಷಿ ಅಲ್ಲದೆ ಬೇರೆ ಏನು ಅಲ್ಲ. ಇಲ್ಲ ನೀನ್ ಪರಿಪೂರ್ಣ ಸ್ವರೂಪದನೆ ಅಂದ್ರೆ ವಿಚಾರ ಮಾಡು, ನೀನ್ ಆತ್ಮ ಸ್ವರೂಪದನೆ ಅಂತ ವಿಚಾರ ಮಾಡು. ನೀನ್ ಮಾನವನ ಅಂತಾಗಿ ಪ್ರಾಣಿಗಳ ರೀತಿ ಬಾಳತಿ ಅಂದ್ರೆ ಅದು ಶ್ರೇಷ್ಠತೆ ಅಲ್ಲ. ಮಾನವನು ಮಾನವನಾಗೆ ಬಾಳು. ಮಾನವನಂದ್ರ ಪರಮಾತ್ಮ ಸ್ವರೂಪನಾಗಿರ್ತಕ್ಕಂಥವ್ನು ನೀನು. ಆ ರೀತಿಯಾಗಿ ತಿಳಿ, ಆ ರೀತಿಯಾಗಿ ವಿಚಾರ ಮಾಡು ಅಂದ್ರೆ ಅರ್ಥಾತ್ ಆತ್ಮವೇ ನಾನು ಅಂತ ವಿಚಾರ ಮಾಡುವುದೇ. ಬೆಳಕು ದೇಹವೇ ನಾನು, ದೇಹ ಇಂದ್ರಿಯ ಸುಖಭೋಗಗಳೇ ನಾನು ಅಂತ ವಿಚಾರ ಮಾಡುವುದು ಕತ್ತಲೆ. ಇಲ್ಲಿ ಎರಡಕ್ಕೂ ಒಂದಕ್ಕೊಂದು ಆಗೋದಿಲ್ಲ. ಆತ್ಮನೇ ತಾನಂತ ತಿಳಿದವರಿಗೆ ದೇಹದ ಸುದ್ದಿ ಸುಳುವು ಕೂಡ ಆಡೋದಿಲ್ಲ. ದೇಹವೇ ನಾನು ಅಂತ ತಿಳಿದವರಿಗೆ ಆತ್ಮದ ಸುದ್ದಿ ಸುಳುವು ಕೂಡ ಆಡುವುದಿಲ್ಲ. ಇವೆರಡು ಪರಸ್ಪರ ವಿರೋಧಿಯಾಗಿವೆ. ಮುಖ್ಯವಾಗಿ ವಿಕಾರಿ ನಿರ್ವಿಕಾರಿಗಳು ಒಂದೇ ಎಲ್ಲವಷ್ಟೇ. ಒಂದು ನೀವು ವಿಚಾರ ಮಾಡ್ರಿ, ವಿಕಾರಿನೋ ನಿರ್ವಿಕಾರಿನೋ ನೀವು ಒಂದೇ ಅನ್ನಕ್ ಹೋಗ್ಬೇಡ್ರಿ. ನೋಡಕ ಜ್ಞಾನಿನೋ ಅಜ್ಞಾನಿನೋ ಒಂದೇ ಅಂತ ಅನ್ಬೇಡ್ರಿ. ಜ್ಞಾನಿನೋ ಪ್ರಪಂಚ ಹೆಂಡತಿ ಮಕ್ಕಳು ಬಾಳ್ತಾನ, ಅಜ್ಞಾನಿನೂ ಹೆಂಡತಿ ಮಕ್ಕಳು ಬದುಕ್ ಮಾಡ್ತಾನ. ಇವನು ನಮ್ಮಂಗ ಉಣ್ತಾನ, ಇವನು ನಮ್ಮಂಗ ಹೆಂಡತಿ ಮಕ್ಕಳು ಕಟ್ಕೊಂಡನ, ಇವನು ನಮ್ಮಂಗ ಮಾಡ್ತಾನ. ಅಂದ್ರ ಅವನು ನಾನು ಒಂದೇ ಅಂತ ತಿಳಿಬೇಡ್ದು. ಯಾಕೆ ತಿಳಿಬಾರದು ಅಂದ್ರ, ಜ್ಞಾನಿ ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಆ ಅರಿವು ಸ್ವರೂಪದಿಂದ ಪರಮಾತ್ಮ ಸ್ವರೂಪ ನಾನಿದ್ದೇನೆಂಬ ಭಾವದೊಳಗ ಜ್ಞಾನಿ ಕೆಲಸ ಮಾಡ್ತಾನ. ಮತ್ತಿಲ್ಲ ಅವಿಚಾರಿ ಅಂದ್ರ ಅಜ್ಞಾನಿ ಏನ್ ಕೆಲಸ ಮಾಡ್ತಾನ, ಪ್ರತಿಯೊಂದು ಕಾರ್ಯಕ್ಕೂ ಫಲಗಳನ್ನ ನಿರೀಕ್ಷಿಸ್ತಾನ. ನಾನ್ ನಿನಗ್ ಇದನ್ ಮಾಡಿದ್ರೆ ನೀನ್ ನನಗೇನ್ ಕೊಡ್ತಿ, ನೀನ್ ನನಗೇನು ಕೊಡಲ್ಲ ಅಂದ್ಮೇಲೆ ನಾನೇಕ್ ಇದನ್ ಮಾಡ್ಬೇಕು. ಅವನ್ ದೇವರಿಗಾದ್ರೂ ಅಷ್ಟೇ ಹೇಳ್ತಾನ, ಜನಕ್ಕಾದ್ರೂ ಅಷ್ಟೇ ಹೇಳ್ತಾನ, ಪ್ರಾಣಿಗಳಿಗಾದ್ರೂ ಅಷ್ಟೇ ಹೇಳ್ತಾನ, ಸಕಲಕ್ಕೂ ಕೂಡ ಅದನ್ನ ಹೇಳ್ತಾನ. ಅಂದ್ರೆ ಪ್ರತಿಯೊಂದರಲ್ಲೂ ಫಲವನ್ನ ನಿರೀಕ್ಷಿಸುವುದು ಇದು ದೇಹಾತ್ಮ ಬುದ್ಧಿ. ನಾನು ಹುಟ್ಟನದನಿ, ನಾನ್ ಸಾಯನದನಿ, ನಾನ್ ಬಾಳನದನಿ, ನಾನ್ ಬದುಕನದನಿ, ಅದಕ್ಕೆ ನನಗೆ ಇವೆಲ್ಲ ಫಲ ಪದವಿಗಳು ಬೇಕು. ಇವಿಲ್ಲ ಅಂದ್ರೆ ನಾನು ಹೆಂಗ್ ಸುಖವಾಗಿರಕ್ ಸಾಧ್ಯ ಆಗ್ತದೆ ಅಂತ ಅವಿಚಾರಿ ಒಂದ್ ಮಾತು ಹೇಳಿದ್ರ, ಆ ವಿಚಾರಿ ಏನ್ ಹೇಳ್ತಾನ, ಇದು ದೇಹನೇ ಸುಳ್ಳೈತಿ ಅಂದ್ಮೇಲೆ ದೇಹ ಕಂಡ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ಬದುಕು ಇದೆಲ್ಲದೂ ಸುಳ್ಳೈತಿ, ಇದೆಲ್ಲದೂ ಮಾಯಾ ಸ್ವರೂಪ ಐತಿ. ನಾನು ಅಜ್ಞಾನದಿಂದ ಇದೇ ಸತ್ಯ ಸತ್ಯ ಅಂತೇಳಿ ಜನ್ಮಾಂತರಗಳವರೆಗೂ, ಅನೇಕ ಜನ್ಮಾಂತರಗಳವರೆಗೂ ಹಿಂಗೆ ಹುಟ್ಟುತ್ತದೆ. ದೇವರನ್ನು ಕಾಣದೆ ಎಷ್ಟು ಯುಗವು ತೀರಿತಣ್ಣ ಅಂತ ಹೇಳ್ತಾರ. ಅಂದ್ರೆ ಯಾಕ ಅಂದ್ರ ಈ ಆಕಾರದಾಗಿರ್ತಕ್ಕಂಥವನೇ ಸತ್ಯ ಅಂತ ತಿಳಿದಿರೋದ್ರಿಂದ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಕಣ್ಣಿಗೆ ಕಾಣುವುದೇ ಇಲ್ಲ.
ಆತ ಎಂದೆಂದಿಗೂ ಕಾಣೋದಿಲ್ಲ. ಆದ್ರೆ ಆತನ ಭಾವ ನಿರ್ಭಾವವಾಗಿರ್ತತಿ. ಇಲ್ಲಿ ಅವಿಚಾರಿ ಭಾವದೊಳಗ್ ತುಂಬಿಕೊಂಡಿರ್ತತಿ. ಈ ಅವಿಚಾರಿ ಫಲಾಪೇಕ್ಷೆಗಳನ್ನ ಇಚ್ಛಿಸಿ ಕರ್ಮವನ್ನು ಮಾಡ್ತಾನ. ವಿಚಾರವಂತ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ನಿಷ್ಕಾಮ ಭಾವದ ಕರ್ಮವನ್ನ ಮಾಡ್ತಾನ. ಅವನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಭಾವದ ಕರ್ಮವನ್ನು ಮಾಡುವುದರಿಂದ ಅವನಿಗೆ ಯಥಾರ್ಥ ಜ್ಞಾನ ತಿಳಿತತಿ, ತನ್ನ ಸ್ವರೂಪ ಜ್ಞಾನ ತಿಳಿತತಿ, ತಾನೇ ಆ ಪರಮಾತ್ಮ ಸ್ವರೂಪ ಅನ್ನೋದು ಆತನಿಗೆ ಖಚಿತ ಆಗ್ತದ. ಆತ ಈ ಹುಟ್ಟು ಸಾವು ಎಂಬ ಜನನ ಮರಣದ ಚಕ್ರದಿಂದ ಬಿಡುಗಡೆ ಆಗ್ತಾನ. ಮತ್ ಇಲ್ಲಿ ಅವಿಚಾರಿ ಏನಂದ್ರ ದೇಹವೇ ನಾನಂತ ತಿಳ್ಕೊಂಡು ಇಲ್ಲೇ ವ್ಯವಹಾರ ಮಾಡ್ಕೊಂಡು ಇಲ್ಲೇ ಸಂಬಂಧ ಇಟ್ಕೊಂಡು ಇಲ್ಲಿ ನಾನು ಮತ್ತೆ ಬರೋನ್ ಅದನಿ ಅನ್ನುವ ರೀತಿಯಾಗಿ ಆತ ವ್ಯವಹಾರ ಮಾಡ್ಕೊಂಡಿರ್ತಾನ. ಆದ್ರಿಂದ ಪುನಃ ಮತ್ತೆ ಈ ಜನನ ಮರಣ ಚಕ್ರಕ್ಕ ಆತ್ ಗುರಿ ಆಗ್ತಾನೆ. ಇವನು ಭಾವದೊಳಗ್ ಕೂಡಿರ್ತಾನ, ಅವನು ನಿರ್ಭಾವದೊಳಗ್ ಕೂಡಿರ್ತಾನ. ಇದೇ ಮತ್ತು ವಿಚಾರಿ ಮತ್ತು ಅವಿಚಾರಿಗಿರ್ತಕ್ಕಂತ ವ್ಯತ್ಯಾಸ. ವಿಚಾರಿ ಈ ಜಗತ್ತಿನ ಸರ್ವದ್ರಿಂದನೂ ಕೂಡ ಋಣಮುಕ್ತನಾಗಕ್ ವಿಚಾರ ಮಾಡ್ತಾನ. ಆದ್ರ ಅವಿಚಾರಿ ಅವನ್ ಯಾವ ಯಾವ್ದು ವಿಚಾರ ಆತ ಮಾಡೋದಿಲ್ಲ. ಕೇವಲ ತನ್ನೊಬ್ಬನ ಸುಖವನ್ನ ಆತ ಬಯಸ್ತಾನ. ಇರಲಿ, ಸಾಧಕ ಬಾಧಕ ವಿಚಾರವಿಲ್ಲದಲ್ಲಿ ಅನ್ಯವೇನು ನಡೆಯದು. ಇರ್ತದ, ಎಲ್ಲರೂ ಸಾಧಕರೇ ಆಗೋದಿಲ್ಲ, ಎಲ್ಲರೂ ಮುಕ್ತರೇ ಆಗೋದಿಲ್ಲ. ಅವ್ರವ್ರ ಕರ್ಮಾನುಸಾರವಾಗಿ ಅವ್ರವ್ರ ಭಾವನೆಗಳು ಇರ್ತಾವ. ನಾವು ಯಾರದೇ ಭಾವನೆಗಳನ್ನ ಇಲ್ಲಿ ತಿಳಿಯೋದಲ್ಲ ಅಂತ ಹೇಳ್ತಾರ ಗ್ರಂಥಕರ್ತಗಳೇ. ಆದ್ರ ಅವ್ರು ಈ ಇರುವಂತ ಸ್ಥಿತಿಯನ್ನ ತಿಳಿಸ್ತಾರ, ಲಕ್ಷಣವನ್ನ ತಿಳಿಸ್ತಾರ. ಅಂದ್ರೆ ವಿಚಾರಿ ಅವಿಚಾರಿ ಹೆಂಗಿರ್ತಾನ, ಅವನ ಹೆಂಗ ಕಾರ್ಯವನ್ನ ಮಾಡ್ತಾನ, ಇವನ ಹೆಂಗ ಕಾರ್ಯವನ್ನ ಮಾಡ್ತಾನ ಅಂತ ಹೇಳ್ತದ. ಆದ್ರ ಪ್ರತಿಯೊಂದು ಜೀವಿ ಅದ್ರ ಕರ್ಮಾನುಸಾರವಾಗಿ ಅದ್ರ ಕಾರ್ಯಗಳ ನಡೀತಾವ. ಆದ್ರ ವಿಚಾರವಂತರು ಜ್ಞಾನದಿಂದ ವಿಚಾರಿಸಿ ನೋಡ್ತಾರ. ಸಾಧಕ ಬಾಧಕ ವಿಚಾರವಿಲ್ಲದಲ್ಲಿ ಅನ್ಯವೇನು ನಡೆಯುವುದು. ಅವನಿಗೆ ಸತ್ಯವೆಂದಿಗೂ ತಿಳಿಯುವುದೇ ಇಲ್ಲ. ಪ್ರತೀತಿಯೇ ನ್ಯಾಯ ಹಾಗೂ ಪ್ರತೀತಿಯೇ ಅನ್ಯಾಯವಾಗಿದೆ. ಹುಟ್ಟು ಗುರುಡರಿಗೆ ರತ್ನಗಳ ಪರೀಕ್ಷೆ ಏನಾದೀತು. ಅದಕ್ಕಾಗಿ ನಿರ್ಗುಣದಲ್ಲಿ ಅನನ್ಯನಿದ್ದ ಜ್ಞಾನಿಯು ಧನ್ಯನಿರುತ್ತಾನೆ. ಅಂದ್ರೆ ಇಲ್ಲಿ ಏನು ಉದಾಹರಣೆ ಕೊಟ್ರಂದ್ರ, ಇಲ್ಲಿ ಪಾರಮಾರ್ಥ ಜ್ಞಾನವಿಲ್ಲದವನಿಗೆ ಹುಟ್ಟು ಗುರುಡ ಅಂತ ಹೇಳ್ತಾರೆ. ಕಣ್ಣೇ ಕಾಣಲ್ಲ ಅಂದ್ರ ಅವನ ರತ್ನ ಪರೀಕ್ಷೆಯನ್ನು ಹೆಂಗ್ ಮಾಡಕ್ ಸಾಧ್ಯ ಆಗ್ತದೆ? ಕಣ್ಣು ಕಂಡ್ರವ್ರಿಗೆ ರತ್ನ ಪರೀಕ್ಷೆ ಮಾಡೋದು ಕಷ್ಟ. ಇನ್ನು ಕಣ್ಣು ಕಾಣದವರು ಈ ರತ್ನ ಪರೀಕ್ಷೆಯನ್ನ ಹೆಂಗ್ ಮಾಡ್ತಾರ? ಮಾಲಿಂಗರಂಗರ ಒಂದು ತತ್ವ ಭಾರಿ ಚೆನ್ನಾಗಿದೆ. ರತ್ನ ಬಂದಿದೆ ನೋಡಿರೋ, ಉನ್ನತ ಜೀವ ರತ್ನ ಬಂದಿದೆ ನೋಡಿರೋ, ರತ್ನ ಪರೀಕ್ಷೆಯ ಬಲ್ಲಂತ ಪುರುಷರು ನೋಡ್ರಿ, ರತ್ನ ಪರೀಕ್ಷೆ ನೋಡ್ರಿ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಅಂದ್ರೆ ಯಾರು ಈ ಪಾರಮಾರ್ಥ ವಿಚಾರವನ್ನ ತಿಳಿದಂತರಾಗಿರ್ತಾರೋ, ಆ ಅರಿವು ಸ್ವರೂಪವನ್ನ ತಿಳಿದಂತರಾಗಿರ್ತಾರೋ ಅಂತರಿಗೆ ಇದ್ರದ್ದು ಗೊತ್ತಾಗ್ತದ. ವಿನ ಕೇವಲ ಜೀವ ಜಗತ್ತು ಹೊರಗಿನ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಇಂಥವ್ರಿಗೆ ಅವರು ಹುಟ್ಟು ಕುರುಡರು ಅಂತ ಹೇಳ್ತಾರ. ಹುಟ್ಟು ಗುರುಡರಿಗೆ ರತ್ನಗಳ ಪರೀಕ್ಷೆ ಏನಾದೀತು. ರತ್ನ ಅಂದ್ರೆ ಈ ಪಾರಮಾರ್ಥ ಜ್ಞಾನ, ಈ ಆತ್ಮಜ್ಞಾನ, ಈ ಆತ್ಮ ಸ್ವರೂಪವೇ ತಾನಿದ್ದೇನಂತ ತಿಳಿಯುವುದೇ ರತ್ನ. ಯಥಾರ್ಥ ಪಾರಮಾರ್ಥ ಜ್ಞಾನಕ್ಕೆ ರತ್ನ ಅಂತ ಹೇಳ್ತಾರೆ. ಮತ್ ಇಂಥದ್ದು ತಿಳಿಯಕ ಕುರುಡರ ಅಂದ್ರೆ ಯಾರು, ಅಂಧರ ಅಂದ್ರೆ ಯಾರು ಅಂದ್ರ ಈ ಪಾರಮಾರ್ಥ ವಿಚಾರ ತಿಳಿಲಾರದವ್ರು. ಇಂಥವ್ರಿಗೆ ಅದೆಂದು ಸಾಧ್ಯ ಆಗ್ತದ? ಅದಕ್ಕಾಗಿ ನಿರ್ಗುಣದಲ್ಲಿ ಅನನ್ಯನಿದ್ದ ಜ್ಞಾನಿಯೇ ಧನ್ಯನಿರ್ತಾನ. ಆದ್ರಿಂದ ನಿರ್ಗುಣದಲ್ಲಿ ಅನನ್ಯನಿರ್ಬೇಕು. ಯಾವಾಗ್ಲೂ ನೀರು, ಈ ನೀರಾಗ ಒಂದು ವಸ್ತು ಹಾಕಿದ್ವಿ ಅಂದ್ರೆ ಅದ ನೀರ್ ಬಿಟ್ಟು ಇರಕ್ ಸಾಧ್ಯನೇ ಇಲ್ಲ. ಅದ ನೀರ್ ಬಿಟ್ಟು ಹೊರಗೆ ಬರಕ್ ಸಾಧ್ಯ ಇಲ್ಲ, ನೀರೊಳಗ ಉಳ್ಕೊಂಡಿರ್ತತಿ. ಹಂಗ ನಮ್ ಮನಸ್ಸನ್ನು ಕೂಡ ಪರಬ್ರಹ್ಮದೊಳಗ ಹಾಕಿದ್ವಿ ಅಂದ್ರ ಆ ಪರಬ್ರಹ್ಮನ ಆಗಿ ಬಿಡ್ಬೇಕದು. ಮತ್ ಹೊರಗ್ ಒಂದು ಕ್ಷಣನು ಕೂಡ ಹೊರಗ್ ಬರದಂಗ. ಹೆಂಗಂದ್ರ ನೀರಿನೊಳಗ ಉಪ್ಪು ಸೇರಿದಂಗ. ನೀರಿನೊಳಗ ಉಪ್ಪು ಸೇರ್ತಂದ್ರ ಅದು ಹೊರಗ್ ಬರಕ್ ಸಾಧ್ಯವೇ ಇಲ್ಲ. ಅದ್ರೊಳಗ ಕರಿಗೆ ಅದೇ ನೀರಾಗಿ ಹೋಗಿಬಿಡ್ತದೆ.
ಅದರಂತೆ ಇಲ್ಲಿ ನಿರ್ಗುಣದಲ್ಲಿ ಮನಸ್ಸು ಕೂಡ ಅಂದ್ರ ಸಗುಣ ಅಂದ್ರ ರೂಪನಾಮಗಳಿಂದ ಕೂಡಿರ್ತಕ್ಕಂಥದ್ದು. ಆ ನಿರ್ಗುಣದಲ್ಲಿ ಮನಸ್ಸು ಯಾವಾಗ್ಲೂ ಲೀನವಾಗಿ ಅದರೊಳಗೆ ಇರ್ಬೇಕು. ಅದೇ ವಿಚಾರ ನಡೀತಿರ್ಬೇಕು, ಯಾವಾಗ್ಲೂ ಅದನ್ನೇ ವಿಚಾರ ಮಾತಾಡ್ತಿರ್ಬೇಕು, ಅದೇ ವಿಚಾರವನ್ನು ಕೇಳ್ತಿರ್ಬೇಕು. ಎಲ್ಲವನ್ನು ಆ ಸ್ವರೂಪದಲ್ಲಿ ನೋಡೋದೇ ಈ ಅನನ್ಯ ಭಕ್ತಿ ಅಂತ ಹೇಳ್ತಾರ. ಇಂಥ ಜ್ಞಾನಿಯು ನಿಜವಾದ ಧನ್ಯನಿರ್ತಾನ. ನಾವಿಲ್ಲಿ ಯಾರು ಧನ್ಯೋಸ್ಮಿ ಅಂತ ಯಾರು ಹೇಳ್ತಾರಂದ್ರ, ಯಾರಿಗೆ ತನ್ನ ಸ್ವಸ್ವರೂಪ ಜ್ಞಾನ ತಿಳಿತತೋ, ತಾನ ಆ ಅರು ಸ್ವರೂಪ ಪರಮಾತ್ಮ ಸ್ವರೂಪನೇ ತಾನ ಅನ್ನೋದು ಖಾತ್ರಿಯಾಗಿರ್ತತಲ್ಲ, ಅಂತವ್ರು ಧನ್ಯರಿರ್ತಾರೆ. ಅವನು ಆತ್ಮ ನಿವೇದನದಿಂದ ಒಂದೇನಾಗಿದ್ದು ಶ್ರೇಷ್ಠ ಪುರುಷನೆನಿಸುತ್ತಾನೆ. ಆತ್ಮ ನಿವೇದನ ಅಂದ್ರೆ ನವವಿಧ ಭಕ್ತಿಗಳಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು. ಆತ್ಮಸ್ವರೂಪವೇ ತಾನಂತ ಯಾರು ತಿಳಿದಿರ್ತಾರಲ್ಲ, ಅದೇ ಆತ್ಮ ನಿವೇದನ ಭಕ್ತಿ. ಅಂತ ಪುರುಷರೇ ಆತ್ಮ ನಿವೇದನದಿಂದ ಒಂದನಾಗಿದ್ದ ಶ್ರೇಷ್ಠ ಪುರುಷನಿರ್ತಾನ. ಅಂದ್ರೆ ಯಾರು ನಾನು ಆತ್ಮ ಸ್ವರೂಪನಿದ್ದೇನೆ ಅನ್ನೋದು ಗಟ್ಟಿಯಾಗಿ ತಿಳಿದಿರ್ತಾರೋ, ಆತ್ಮವನ್ನು ಬಿಟ್ಟು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ, ಎಲ್ಲವೂ ಆತ್ಮ ಸ್ವರೂಪವೇ, ಪರಮಾತ್ಮ ಸ್ವರೂಪವೇ ಅಂತ ಯಾರು ತಿಳಿತಾರಲ್ಲ, ಆತನ ನಿಜವಾದ ಧನ್ಯ ಪುರುಷನಿರ್ತಾನೆ. ಪುರುಷ ಅಂದ್ರೆ ಯಥಾರ್ಥ ಜ್ಞಾನವನ್ನ ತಿಳಿದಿರ್ತಕ್ಕಂಥವ್ರಿಗೆ ನಾವು ಪುರುಷ ಅಂತ ಹೇಳ್ತೇವೆ. ಆ ರೀತಿಯಾಗಿ ತಿಳಿದಿರ್ತಾರಲ್ಲ, ಅವರೇ ಶ್ರೇಷ್ಠವಂತರು. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದೆ ತ್ರಯೋದಶಕ್ಕೆ ಲಘು ಬೋಧ ನಿರೂಪಣ ನಾಮ ಷಷ್ಠ ಸಮಾಸ ಇಲ್ಲಿ ಮುಕ್ತಾಯ ಆಯ್ತು. ಅಂದ್ರ ಯಾರ ಆ ಪಾರಮಾರ್ಥ ವಿಚಾರವನ್ನ ತಿಳಿತಾರ, ಆತ್ಮವೇ ತಾನಂತ ತಿಳಿತಾರಲ್ಲ, ಅವರೇ ಧನ್ಯರಿರ್ತಾರೆ ಅನ್ನೋ ವಿಚಾರವನ್ನ ಇಲ್ಲಿವರೆಗೆ ಈ ಅಧ್ಯಾಯದೊಳಗೆ ತಿಳಿಸ್ತಾರಪ್ಪ. ಇನ್ನು ಮುಂದಿನ ಅಧ್ಯಾಯ ದಶಕ 13 ಸಮಾಸ 7 ಪ್ರತ್ಯಯ ವಿವರಣೆ ನುಡಿ 30. ಶ್ರೀ ಗುರುಭ್ಯೋ ನಮಃ. ನುಡಿ 1:11 ನಿರ್ಮಲವು ಭಾಸರಹಿತವೂ ಆದ ಆ ನಿಶ್ಚಲ ಪರಬ್ರಹ್ಮಕ್ಕೆ ಆಕಾಶವು ದೃಷ್ಟಾಂತವಾಗಿದೆ. ಆ ನಿರ್ಮಲವು ನಿಶ್ಚಲವು ಆಗಿರ್ತಕ್ಕಂಥ ಪರಬ್ರಹ್ಮಕ್ಕೆ ಯಾವ್ದು ದೃಷ್ಟಾಂತ ಕೊಡ್ತಾರಪ್ಪ ಅಂದ್ರೆ ಎಲ್ಲರ ಆಕಾಶವನ್ನು ದೃಷ್ಟಾಂತ ಕೊಡ್ತಾರ. ಆಕಾಶವೆಂದರಾದರೂ ಸುತ್ತಲೂ ಪಸರಿಸಿದ ಜಾಗರೂಪಿ ಬಯಲು. ಮತ್ತೆ ಆಕಾಶ ಅಂದ್ರೆ ಏನ್ರಿ ಅಂದ್ರೆ ಎಲ್ಲಾ ಕಡೆಗೂ ಆವರಿಸಿಕೊಂಡಿರ್ತಕ್ಕಂಥ ಪಸರಿಸಿರ್ತಕ್ಕಂಥ ಆ ಜಾಗರೂಪದಾಗಿರ್ತಕ್ಕಂಥ ಬಯಲು. ಮೊದಲು ಆ ಜಾಗವು, ತರುವಾಯ ಅದರಲ್ಲಿ ಪದಾರ್ಥಗಳೆಂಬುದೇ ಪ್ರತೀತಿಗೆ ಸರಿ ಹೋಗುತ್ತದೆ. ಮೊದಲು ಖಾಲಿ ಬಯಲು ಅನ್ನೋದಿತ್ತು, ಆ ಖಾಲಿ ಜಾಗ ಇತ್ತು, ಆ ಖಾಲಿ ಜಾಗಕ್ಕೆ ಆಕಾಶ ಅಂತ ಹೇಳ್ತೇವೆ. ಮತ್ತ ಅದರಲ್ಲಿ ಒಂದೊಂದೇ ಏನೇನಾರ ಬಂದ್ ಸೇರ್ಕೊಂತವು. ಪ್ರತೀತಿ ಇರದಿದ್ದರೆ ಅಂದ್ರೆ ಜಾಗವು ತರುವಾಯ ಅದರಲ್ಲಿ ಪದಾರ್ಥಗಳೆಂಬುದೇ ಪ್ರತೀತಿಗೆ ಸರಿ ಹೋಗುತ್ತದೆ. ಪ್ರತೀತಿ ಇರದಿದ್ದರೆ ಏನೆಲ್ಲವೂ ನಿರಾರ್ಥಕವೇ ಸೈ ಇರಲಿ. ಬ್ರಹ್ಮವೆಂದರೆ ಆಕಾಶದಂತ ನಿಚ್ಚಲ ವಸ್ತು ಒಂದು ಹೇಳಿತಾಯ್ತಷ್ಟೇ. ನೀವ್ ಆಕಾಶ ಅಂತ ಹೇಳಿದ್ ಕೂಡ್ಲ ಅದ್ ಹಂಗೈತಿ ಹಿಂಗೈತಿ ಅಂತ ಏನ್ ಮತ್ ಅದ್ರಾಗ ಹುಡುಕ್ಯಾಡಕ್ ಹೋಗ್ಬೇಡ್ರಿ. ಆದ್ರ ಅದ್ ಹೆಂಗೈತಿ ಅಂತ ಇದನ್ನ ತೋರಿಸಿ ನಾವ್ ಹೇಳ್ತಾವಷ್ಟೇ. ಆಕಾಶ ಆದ್ರೂ ಕೂಡ ಅದಕ್ ಭಾಷೆ ಐತಿ, ಅದಕ್ ನೀಲಿ ಬಣ್ಣ ಐತಿ, ನೀಲಿ ಆಕಾಶದಾಗ ಐತಿ, ಹಿಂಗೆಲ್ಲ ಮತ್ ಏನೇನಾರ ಬರ್ತಾವು. ಅದನ್ನ ಹೆಂಗ್ ಪರಬ್ರಹ್ಮಕ್ ಹೋಲಿಸ್ತೀರಿ ಅಂತ ಪ್ರಶ್ನೆ ತೆಗಿಬೇಡ್ರಿ. ಆದ್ರ ಮತ್ ಬೇರೆ ಯಾವು ಇಲ್ಲ ಅಂತ ಅದನ್ನ ಹೇಳಿ ಆಯ್ತು ಅಷ್ಟೇ. ಅಂದ್ರ ಈ 4 ಭೂತಗಳು ನಾಶವಾಗಿ ಹೋಗ್ತಾವ. ಇವು ನಾಶವಾದ್ಮೇಲೆ ಅದು ನಾಶವಾಗಿ ಹೋಗ್ತದ. ಈ 4ಗಳು ಅನೇಕ ಗುಣಗಳಿಂದ ಕೂಡಿರ್ತಕ್ಕಂಥವು. ಆಕಾಶ ಆದ್ರೂ ಕೂಡ ಒಂದೇ ಗುಣದಿಂದ ಕೂಡಿರ್ತಕ್ಕಂಥದ್ದು ಐತಿ. ಅದರಿಂದ ಅದಕ್ ಉದಾಹರಣೆ ಹೇಳಿದಿವ ಅಷ್ಟೇ. ಇನ್ನು ಆತ್ಮನೆಂದರೆ ಚಂಚಲನಾಗಿದ್ದವನಿಗೆ ಗಾಳಿಯು ದೃಷ್ಟಾಂತವಾಗಿದೆ. ಅಥವಾ ಬಿಸಿಲಿನಲ್ಲಿಯ ಜಲಭರಿತವು ಘಟದ ದೃಷ್ಟಾಂತವು ತಕ್ಕೊಂಡರೆ, ಬ್ರಹ್ಮಕ್ಕೆ ಘಟಾಕಾಶದ ಉಪಮೆಯು ಮತ್ತು ಆತ್ಮನಿಗೆ ಘಟದಲ್ಲಿಯ ಪ್ರತಿಬಿಂಬದ ಉಪಮೆಯು ಹೋಲುತ್ತದೆ. ಅದಕ್ಕಾಗಿ ಅವೆರಡು ಬೇರೆ ಬೇರೆ ಸ್ವಭಾವದವಾಗಿವೆ.
ನೀವು ಆಕಾಶ ಅಂತ ಹೇಳಿದ ತಕ್ಷಣ ಹಂಗ ಗಟ್ಟಿ ಅಂತ ಅನ್ಕೋಬೇಡ್ರಿ. ಆದ್ರೂ ಕೂಡ ನಾವ್ ಹಿಂಗ್ ಹೇಳ್ತೇವೆ. ಅದ್ರೊಳಗ ಆತ್ಮವಸ್ತು ಅನ್ನೋದು ಒಳಗೂ, ಆ ವಸ್ತುಗಳ ಒಳಗೂ ಹೊರಗೂ ಎಲ್ಲಾ ಕಡೆಗೂ ಕೂಡ ಅದು ತುಂಬ್ಕೊಂಡ್ ಐತಿ. ಅದ್ರ ಒಳಗ ಘಟದೊಳಗಿರೋದ್ರಿಂದ ಘಟದ ಬಯಲು ಅನ್ಸ್ಕೊಂಡದ, ಮಠದೊಳಗ ಬಯಲಿರೋದ್ರಿಂದ ಮಠದ ಬಯಲು ಅನ್ಸ್ಕೊಂಡದ. ಅಂದ್ರ ಯಾವ್ಯಾವ ಉಪಾಧಿಯಿಂದ ಕೂಡೈತ ಆ ರೀತಿಯಾಗಿ ಅನ್ಸ್ಕೊಂಡತಿ. ಆದ್ರ ಅದಕ್ಕ ಇಲ್ಲಿ ನಾವೇನಂತವಿ, ಚಂಚಲನ ಆತ್ಮ ಅಂತವಿ. ಯಾಕ ಅದ್ರೊಳಗ ಐತಿ ಅನ್ನೋ ಕಾರಣದಿಂದ, ದೇಹದೊಳಗಿರೋದ್ರಿಂದ ಜೀವಾತ್ಮ ಅಂತ ಅನ್ಸ್ಕಂತು ಅನ್ನುವಂಗ ಆ ರೀತಿ ಹಂಗ ಕರಿತವಿ. ಅವನಿಗೆ ಗಾಳಿಯು ದೃಷ್ಟಾಂತವಾಗಿದೆ, ಅಥವಾ ಬಿಸಿಲಿನಲ್ಲಿಯ ಜಲಪೂರಿತ ಘಟದ ದೃಷ್ಟಾಂತವು ತಕ್ಕೊಂಡರೆ ಬ್ರಹ್ಮಕ್ಕೆ ಘಟಾಕಾಶದ ಉಪಮೆಯು ಮತ್ತು ಆತ್ಮನಿಗೆ ಘಟದಲ್ಲಿಯ ಪ್ರತಿಬಿಂಬದ ಉಪಮೆಯು ಹೋಲುತ್ತದೆ. ಅದಕ್ಕಾಗಿ ಅವೆರಡು ಬೇರೆ ಬೇರೆ ಸ್ವಭಾವದವಾಗಿದೆ. ಈಗ ಭೂತ ಶಬ್ದದಿಂದಲೇ ನಿರ್ಮಾಣವಾದುವೆಂದು ಅರ್ಥವಾಗುವ ಭೂತಂಗಳಂತೂ ಹುಟ್ಟಿ ಸಾಯುವಂತವು ಹಾಗೂ ಚಂಚಲವಾದರೂ ಬರಹೋಗತಕ್ಕದ್ದೇ ಎಂದು ತಿಳಿಯಿರಿ. ಅಂದ್ರ ನೀವ್ ಆಕಾಶದೊಳಗ ಐತಿ ಆತ್ಮ, ನೀರಿನೊಳಗೈತಿ, ಭೂಮಿಯೊಳಗೈತಿ, ಅದ್ರೊಳಗೈತಿ ಅಂದ್ರ ಅವು ನಾಶವಾಗಿ ಹೋಗ್ತಾವ. ಅದ್ರೊಳಗಿರ್ತಕ್ಕಂತ ಆ ಪರಬ್ರಹ್ಮ ವಸ್ತು ಅನ್ನೋದು ನಾಶ ಹೊಂದುವುದಿಲ್ಲ. ಈ ಎಲ್ಲಾ ಪಂಚಭೂತ ವಸ್ತುಗಳ ಒಳಗೂ ಹೊರಗೂ ಏಕಭರಿತವಾಗಿ ತುಂಬಿರ್ತಕ್ಕಂತ ಪರಮಾತ್ಮ ವಸ್ತು ಈ ಭೂತಗಳಂತೂ ಹುಟ್ಟಿ ಸಾಯುವಂತವು ಹಾಗೂ ಚಂಚಲವಾದವು ಬರಹೋಗತಕ್ಕದ್ದೇ ಎಂದು ತಿಳಿಯಿರಿ. ನೀವು ಭೂತದೊಳಗ ಹೋದವು ಪರಮಾತ್ಮ ಐತಿ, ಆತ್ಮದನಂದ್ರ ಅವೇನು ಬರಲ್ಲ ಹೋಗಲ್ಲ, ಹಂಗೆ ಇರ್ತಾವಂತ ತಿಳಿಬೇಡ್ರಿ. ಅವು ಏನೇ ಆದ್ರೂ ಕೂಡ ಅದ್ರ ಒಳಗೂ ಹೊರಗೂ ಪರಮಾತ್ಮ ವಸ್ತುನ ಇದ್ರೂ ಕೂಡ ಅವು ಭೂತಗಳು ನಾಶವಾಗುವಂತವು, ಹುಟ್ಟುವಂತ, ಸಾಯುವಂತ, ಬರುವಂತ, ಹೋಗುವಂತ ಚಂಚಲತ್ವ ಅವುಗಳಿಗೆ ಇದೆ ಎಂದು ತಿಳಿಯಿರಿ. ಈ ಸ್ಥೂಲ ಭೂತಗಳು ಜಡವು ಮತ್ತು ಆತ್ಮನು ಚಂಚಲನು. ಈ ಜಡ ಕರ್ಪೂರವು ಚಂಚಲ ಅಗ್ನಿಯಿಂದ ಉರಿದು ಆಗಲೇ ಆರಿ ಹೋಗುವಂತೆ ಈ ಜಡ ಚಂಚಲವೆರಡು ನಾಶವಾಗುವು. ಅಂದ್ರ ಇಲ್ಲಿ ಕರ್ಪೂರ ಹಾಕಿದಾಗ ಬೆಂಕಿ ಉರಿತಿರ್ತತಿ, ಬೆಂಕಿ ಉರಿಯ ಮಠ ಉರಿದು ಕರ್ಪೂರ ಖಾಲಿ ಆದ ಕೂಡ್ಲೆ ಬೆಂಕಿನೂ ಅಲ್ಲಿ ಇಲ್ದಂಗ ಆಗ್ತದ. ಹಂಗ ಈ ಜಡ ವಸ್ತುಗಳು ಎಲ್ಲಿವರೆಗೂ ದೇಹ ಐತ ಅಲ್ಲಿವರೆಗೂ ಆತ್ಮವಸ್ತು ಇರ್ತತಿ. ಆವಾಗ ಈ ಶರೀರನು ನಾಶವಾಗಿ ಕ್ಷೀಣಿಸುತ್ತ ನಾಶವಾದಂಗ ಅಲ್ಲಿಂದ ಆ ಪರಬ್ರಹ್ಮ ವಸ್ತು ಅನ್ನೋದು ಕೂಡ ಆ ಸ್ಥಳದೊಳಗೆ ಇಲ್ದಂಗ ಆಗ್ತದೆ ಅನ್ನೋ ವಿಚಾರವನ್ನ ಇಷ್ಟು ತಿಳಿಸ್ತಾರಪ್ಪ. ಇದೇ ವಿಚಾರವನ್ನ ಮತ್ತೆ ನಾಳೆ ಮುಂದುವರ್ಸನ್ರಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ, ಎಲ್ಲರಿಗೂ ಶರಣಾರ್ಥಿ.